ಪ್ರಿಯ ವೀಕ್ಷಕರೇ, ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಮಕ್ಕಳ ಬಾಲ್ಯಾವಸ್ಥೆಯ ಮಾನಸಿಕ ಅಸ್ವಸ್ಥತೆಗಳ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಡಾಕ್ಟರ್ ಗುರುಪ್ರಸಾದ್ ಕೆಜಿ ಅವರೊಂದಿಗೆ ಪಡೆದುಕೊಂಡಿದ್ದೆ. ಅದರ ಮುಂದುವರೆದ ಭಾಗವಾಗಿ ಇಂದಿನ ಸಂಚಿಕೆಯನ್ನ ಮುಂದುವರಿಸ್ತಾ ಇದ್ದೇವೆ. ಮೊದಲನೇದಾಗಿ ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತೀನಿ. ಸರ್, ಈಗ ಮತ್ತೊಂದು ಪ್ರಶ್ನೆಯನ್ನ, ನೀವು ಆಗ ಮಾತಾಡುವಾಗ ಬೆಡ್ ವೆಟ್ಟಿಂಗ್ ಬಗ್ಗೆ ಹೇಳಿದ್ರಿ. ಈ ರೀತಿಯ ಸಮಸ್ಯೆ ಮಕ್ಕಳಲ್ಲಿ ಕಾಣಿಸಿಕೊಳ್ಳಿಕ್ಕೆ ಕಾರಣ ಏನು ಅಂತ? ಅದೇ ಬೆಡ್ ವೆಟ್ಟಿಂಗ್ ತುಂಬಾ ಕಾಮನ್, ಸ್ವಲ್ಪ ಹುಡುಗಿಯರಲ್ಲೂ ಕಾಮನ್, ಹುಡುಗರಲ್ಲೂ ಕಾಮನ್. ಇದು ಏನಾಗುತ್ತೆ ಅಂದ್ರೆ, ನಾರ್ಮಲಿ ಮಕ್ಕಳಿಗೆ ಒಂದು 4-5 ವರ್ಷದಲ್ಲಿ ಬ್ಲಾಡರ್ ಮತ್ತೆ ಬೌಲ್ ಕಂಟ್ರೋಲ್ ಬಂದಿರುತ್ತೆ. ಕಂಟ್ರೋಲ್ ಅಂದ್ರೆ ಅವರಿಗೆ ಮೂತ್ರ ಅಥವಾ ಮಲ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಅವರೇ ನೀವು ಟ್ರೈನಿಂಗ್ ಕೊಟ್ರೆ ಅವರೇ ಟಾಯ್ಲೆಟ್ ಹೋಗಿ ಮಾಡಿ ಬರ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಮಕ್ಕಳಿಗೆ ಏನೋ ಟೆನ್ಷನ್ ಇರುತ್ತೆ, ಏನೋ ಒಂದು ಮನಸ್ಸಿಗೆ ಆಘಾತ ಆಗಿರುತ್ತೆ, ಅವರು ರಾತ್ರಿ ನಿದ್ದೆಲೆ ಮಾಡ್ಕೊಂಡು ಬೆಡ್ ವೆಟ್ಟಿಂಗ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಕೆಲವೊಂದು ಟಿಪ್ಸ್ ಇದೆ, ನಾನು ಕೇಳಿದಕ್ಕೆ ಹೇಳ್ತೀನಿ. ಸಂಜೆ 5 ಗಂಟೆ ನಂತರ ಅವರು ಕಾಫಿ ಟೀ ಅವಾಯ್ಡ್ ಮಾಡ್ಬೇಕು, ತುಂಬಾ ನೀರು ಕೊಡೋದನ್ನ ಅವಾಯ್ಡ್ ಮಾಡ್ಬೇಕು. ಬೆಡ್ಡಿಗೆ ಹೋಗೋ ಮುಂಚೆ ಟಾಯ್ಲೆಟ್ಗೆ ಒಮ್ಮೆ ಹೋಗಿ ಬ್ಲಾಡರ್ನ ಇವ್ಯಾಕ್ಯುವೇಟ್ ಮಾಡಿ ಬರ್ಬೇಕು. ಇದೆಲ್ಲ ಅಲ್ಲದೆ ಅವ್ರಿಗೆ ಇನ್ನೂ ಕಡಿಮೆ ಆಗಿಲ್ಲ ಅಂದ್ರೆ ಇಮಿಪ್ರಮಿನ್ ಅಂತ ಒಂದು ಟ್ಯಾಬ್ಲೆಟ್ ಇದೆ, ಇನ್ನೂ 1-2-3 ಟ್ಯಾಬ್ಲೆಟ್ ಇದೆ. ಸಣ್ಣ ಡೋಸ್ ಅಲ್ಲಿ ಕೊಟ್ಟ ಖಂಡಿತ ಕಂಟ್ರೋಲ್ ಬರುತ್ತೆ. ಅಂದ್ರೆ ಈಗ ಕೆಲವೊಂದು ಚಟುವಟಿಕೆಗಳಲ್ಲಿ ಕೂಡ ಬದಲಾವಣೆಯನ್ನ ಮಾಡ್ಕೊಳ್ಬೇಕು. ಹೌದು, ಬಿಹೇವಿಯರಲ್ ಚೇಂಜಸ್ ಅಂತ ಹೇಳ್ತೀವಿ, ಅದೆಲ್ಲ ಮಾಡ್ಕೊಂಡ್ರೆ ಇದು ಕಡಿಮೆ ಆಗುತ್ತೆ. ಅದು ಸಾಮಾನ್ಯವಾಗಿ ಅಂದ್ರೆ ಮಧ್ಯದಲ್ಲಿ ಸ್ಟಾರ್ಟ್ ಆಗುವ ಚಾನ್ಸಸ್ ಇದೆಯಾ? ಅಂದ್ರೆ ಈಗ ಇಲ್ಲ, ಯೂಶುವಲಿ ಆ ಏಜ್ ಅಲ್ಲಿ ಕಾಮನ್. ಬಟ್ ನಾನು ಎಷ್ಟೋ ಪೇಷಂಟ್ 18-20 ವರ್ಷ ದೊಡ್ಡವರಿಗೂ ಬರೋದು ನೋಡಿದೀನಿ. ಇದು ಕಂಟಿನ್ಯೂ. ಕೆಲವರಿಗೆ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಸಮಸ್ಯೆ ಅಂತ ತಿಳ್ಕೊಳ್ಳಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ, ಬೇರೆ ಸರ್ಜನ್ ಹತ್ರ ಹೋಗ್ತಾರೆ. ಅವ್ರೇನ್ ತಿಳ್ಕೊಳ್ತಾರೆ ಅಂದ್ರೆ, ಏನೋ ಕಿಡ್ನಿಯಲ್ಲಿ ತೊಂದರೆ ಇದೆ, ಬೇರೆ ಅಲ್ಲಿ ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ತೊಂದರೆ ಇದೆ ಹಾಕ್ತಾರೆ. ಆಕ್ಚುಲಿ ಏನೂ ಇರಲ್ಲ ಅವ್ರಿಗೆ, ಬರೇ ಮನಸ್ಸಿನ ಪರಿಣಾಮದಿಂದ ಇದು ಬರುವಂತದ್ದು. ಹಾಗಾಗಿ ನಾವು ಅದಕ್ಕೆ ಅಲ್ಲಿಗೆ ಏನ್ ಟ್ರೀಟ್ಮೆಂಟ್, ಕೌನ್ಸಿಲಿಂಗ್ ಕೊಡ್ಬೇಕು. ಅದು ಪ್ರಾಬ್ಲಮ್ ಅಲ್ಲಿ ಐಡೆಂಟಿಫೈ ಮಾಡ್ಬೇಕು, ಬಾಡಿಯಲ್ಲಿ ಅಲ್ಲ, ಮನಸ್ಸಲ್ಲಿ ಐಡೆಂಟಿಫೈ. ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ಖಂಡಿತವಾಗಿ ಗುಣ ಆಗುತ್ತೆ. ಕೌನ್ಸಿಲಿಂಗ್ ನೊಂದಿಗೆ ಟ್ರೀಟ್ಮೆಂಟ್ ಕೂಡ ಬೇಕು. ಹೌದು. ಇದು ಹೇಳಿದಾಗೆ ನೀವು ಇದು ಕೇಳಿರ್ಬೋದು, ನಿದ್ದೆಯಲ್ಲಿ ಮಾತಾಡುದು, ನಿದ್ದೆಯಲ್ಲಿ ನಡೆಯುವುದು ಕೆಲವು ಮಕ್ಕಳೆಲ್ಲ ಕಾಮನ್. ಅದು ಸಹ ಇದು ಹೇಗೆ ಬೆಡ್ ವೆಟ್ಟಿಂಗ್ ಹೇಗೆ ಕಾಮನ್, ಅದು ಸಹ ಕಾಮನ್. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಮಕ್ಕಳು ರಾತ್ರಿ ಮಲ್ಗಿ ಇರ್ತಾರೆ, ಮಧ್ಯದಲ್ಲಿ ಇದ್ದು ಅವರೇ ಮಾತಾಡ್ತಾ ಇರ್ತಾರೆ. ಅದು ಅಕ್ಕಪಕ್ಕ ಮಲಗಿದವ್ರಿಗೆ ಗೊತ್ತಾಗ್ತದೆ, ಮಕ್ಕಳಿಗೆ ಗೊತ್ತಿರೋದಿಲ್ಲ. ಮತ್ತೆ ಬೆಳಿಗ್ಗೆ ನಾರ್ಮಲಿ ಹೇಳ್ತಾರೆ, ಆಗ ಎದ್ದಾಗ ಅವರಿಗೆ ಅದು ಕೇಳಿದಾಗ ಅವ್ರಿಗೆ ಏನು ನೆನಪಿರುವುದಿಲ್ಲ. ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಸೋಮ್ನೋಲಿಕ್ಕಿ ಅಂತ ಹೇಳ್ತೀವಿ. ಇನ್ನು ಕೆಲವರು ನೀವು ಸ್ವಲ್ಪ ನೋಡಿರುವ ಮೂವಿಯಲ್ಲಿ ಅಥವಾ ಯಾರೋ ಫ್ಯಾಮಿಲಿ ರಿಲೇಟಿವ್ ಮಕ್ಕಳು ನೋಡಿರ್ಬೋದು, ಅವರು ನಿದ್ದೆಯಲ್ಲಿ ನಡೆದಾಡ್ತಾರೆ, ಒಬ್ರೆ ಹೋಗಿ ಒಂದ್ ರೂಮಿಂದ ಹೋಗಿ ಇನ್ನೊಂದು ರೂಮಿಗೆ ಹೋಗಿ ಮಲಗಿರ್ತಾರೆ. ಬಟ್ ಬೆಳಿಗ್ಗೆ ಎದ್ದು ಕೇಳಿದಾಗ ಅವ್ರಿಗೆ ಏನು ನೆನಪಿರೋದಿಲ್ಲ. ಇದಕ್ಕೆ ಸಾಮ್ನಾಂಬ್ಲಿಸಮ್ ಅಂತ ಹೇಳ್ತೀವಿ. ಇದು ಸ್ಲೀಪ್ REM ಸ್ಲೀಪ್ ಡಿಸಾರ್ಡರ್. ಸ್ಲೀಪ್ ಅಲ್ಲಿ 2 ಟೈಪ್ ಇದೆ, NREM, REM ಅಂತ. ಇದು REM ಸ್ಲೀಪ್ ಡಿಸಾರ್ಡರ್. ಇದಕ್ಕೂ ಟ್ರೀಟ್ಮೆಂಟ್ ಇದೆ. ಕೆಲವೊಮ್ಮೆ ಇದು ಮಾನಸಿಕ ಏನಾದ್ರು ಸಮಸ್ಯೆಗಳಿಂದ ಬರುವಂತದ್ದು, ಹೆಚ್ಚಾಗಿ REM ಸ್ಲೀಪ್ ಡಿಸಾರ್ಡರ್ ಇಂದ ಬರುವಂತದ್ದು. ಇದು ಕೆಲವೊಮ್ಮೆ ಸಡನ್ಲಿ ನೈಟ್ ಟೆರಸ್ ಅಂತ ಹೇಳ್ತೀವಿ. ಸಡನ್ಲಿ ಮಗು ರಾತ್ರಿ ಇದ್ದು ಮಕ್ಕಳು ಕಿರ್ಚಾಡುದು, ಹೆದರಿಕೆ ಆಗುದು. ಇದಕ್ಕೂ ಟ್ರೀಟ್ಮೆಂಟ್ ಇದೆ. ಇದು ಕಾಮನ್, ಸ್ವಲ್ಪ ಕಾಮನ್. ನಾನು ತುಂಬಾ ಕೇಸಸ್ ನೋಡಿದ್ದೇನೆ. ಇದು ಸಾಮಾನ್ಯವಾಗಿ ಎಷ್ಟು ವರ್ಷದ ಒಳಗಿನ ಮಕ್ಕಳಲ್ಲಿ ಈ ರೀತಿಯ ಸಮಸ್ಯೆಗಳು ಕಂಡು? ಇದು ಶುರುವಾಗುವುದು ಒಂದು 4-5 ಏಜಿಂದ ಸ್ಟಾರ್ಟ್ ಆಗ್ತದೆ. ಎಲ್ಲಿ ಅವ್ರ ಬೆಳವಣಿಗೆ ಜಾಸ್ತಿ ಆದಾಗ ಇದು ಕಂಟಿನ್ಯೂ ಆಗ್ತಾ ಇರ್ತದೆ. ನಾನು ಆಗ್ಲೇ ಹೇಳಿದೆ, ಟ್ರೀಟ್ಮೆಂಟ್ ತಕೊಳ್ಳಿಲ್ಲ ಅಂದ್ರೆ ಅಡಲ್ಟ್ ಅಂದ್ರೆ 18-20-25 ವರ್ಷದವರೆಗೂ ಕಂಟಿನ್ಯೂ ಆಗುತ್ತೆ. ಕಡೆಗೆ ಅವ್ರಿಗೆ ಯಾರೋ ಹೇಳ್ತಾರೆ, ಇದು ಸಮಸ್ಯೆ ಇವತ್ತಿಂದ ಅಲ್ಲ, ನಿಮ್ಗೆ ತುಂಬಾ ಟೈಮ್ ಇದೆ, ಆಗ ಟ್ರೀಟ್ಮೆಂಟ್ ಬರ್ತಾರ. ಆದ್ರೆ ಒಂದಂದ್ರೆ ಟ್ರೀಟ್ಮೆಂಟ್ ಆಗ್ಲೂ ಇದೆ. ಬಟ್ ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ಅವೇರ್ನೆಸ್ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳು ಬೇರೆ ಬೇರೆ ಕಡೆಯಿಂದ ಕೊಟ್ಟು ಅವ್ರು ತಗೊಂಡ್ರೆ ಅದಕ್ಕೆ ಬೇಗ ಟ್ರೀಟ್ಮೆಂಟ್ ತಗೊಳ್ಬಹುದು. ನಾನು ಲಾಸ್ಟ್ ವೀಕ್ ಒಂದು ಪೇಷಂಟ್ ನೋಡಿದ್ದೀನಿ, BDS ಮಾಡೋದು, ಡೆಂಟಲ್ ಸ್ಟೂಡೆಂಟ್. ಅವಳು ಈಗ್ಲೂ ಬೆಡ್ ವೆಟ್ಟಿಂಗ್ ಮಾಡ್ತಾಳೆ. ಅವಳು ನೀವೇನ್ ಇಮ್ಯಾಜಿನ್ ಮಾಡಿ, ಅಷ್ಟು ಎಜುಕೇಟೆಡ್ ಅವ್ರಿಗೆ ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಅರಿವಿಕೆ ಇಲ್ಲ. ಅವಳು ಈಗ 19-20 ಇಯರ್ಸ್ಗೆ ಟ್ರೀಟ್ಮೆಂಟ್ ಬಂದಿದ್ದಾಳೆ. ಅದು ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ, ಬಿಹೇವಿಯರಲ್ ಟೆಕ್ನಿಕ್ಸ್ ಹೇಳಿದ್ರೆ ಕಂಪ್ಲೀಟ್ ಗುಣ ಆಗಿದೆ. ಅಂದ್ರೆ ಅದು ಕಂಟಿನ್ಯೂ ಇತ್ತ ಅವರಿಗೆ ಅಥವಾ? ಹೌದು, ಇಷ್ಟು ವರ್ಷ ಇತ್ತು. ಆದ್ರೆ ಅವರು ಅಷ್ಟು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಆಗಿ ಈಗ ಬಂದಿದ್ದಾರೆ, ಅಪ್ರೋಚ್ ಮಾಡಿದ್ದಾರೆ ಟ್ರೀಟ್ಮೆಂಟ್. ಅದಕ್ಕೆ ಹೇಳಿದ್ ನಾವು,
ಇದು ಅವ್ರಿಗೆ ಎಷ್ಟೊಂದ್ ಜನಕ್ಕೆ ಇದ್ರ ಬಗ್ಗೆ ಅರಿವಿಕೆನೂ ಇರುವುದಿಲ್ಲ, ಮಾಹಿತಿನೂ ಗೊತ್ತಿರುವುದಿಲ್ಲ. ಹಾಗಾಗಿ ನಮ್ಗೆ ಡಾಕ್ಟರ್, ಈಗ ನೀವು ಹೇಳಿದ್ರಿ OCD ಸಮಸ್ಯೆ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ. OCD ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾವು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತೀವಿ. ಇದರಲ್ಲಿ 2 ತರ ಇದೆ, 3 ತರ ಇದೆ. ಒಂದು ಅಬ್ಸೆಷನ್, ಒಂದು ಕಂಪಲ್ಷನ್, ಇನ್ನೊಂದು ಮಿಕ್ಸ್ಡ್, 2 ಇರುತ್ತೆ. ಅಬ್ಸೆಷನ್ ಅಂದ್ರೆ ನೀವು ನೋಡಿರ್ಬೋದು, ಕೆಲವೊಮ್ಮೆ ಕೆಲವ್ರು ಹೇಳ್ತಾರೆ ನಂಗೆ ಒಂದೇ ಕೆಟ್ಟ ಆಲೋಚನೆ ಪುನಃ ಬರ್ತಾ ಇರುವುದು, ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದರಿಂದ ನಂಗೆ ತುಂಬಾ ಟೆನ್ಷನ್ ಆಗ್ತದೆ, ಪ್ರೇಯರ್ ಮಾಡ್ಲಿಕ್ಕೆ ಆಗುದಿಲ್ಲ, ಓದ್ಲಿಕ್ಕೆ ಆಗುದಿಲ್ಲ, ಯಾವ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ಅಬ್ಸೆಷನ್ ಅಂತ. ಕಾನ್ಸಂಟ್ರೇಷನ್ ಬೇರೆ ಆಗ್ತದೆ, ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಇದರಿಂದ ತುಂಬಾ ಆಂಗ್ಸೈಟಿ ಬರುತ್ತಾರೆ. ಯಾಕಂದ್ರೆ ಅವ್ರು ಈ 1 ಅಥವಾ 2 ಥಾಟ್, ಅಂದ್ರೆ ದೇವ್ರಿಗೆ ಪ್ರೇಯರ್ ಮಾಡ್ತಾ ಇರ್ತಾರೆ, ಆಗ ಅನ್ಸುತ್ತೆ ನಾನು ಪ್ರೇಯರ್ ಮಾಡಿ ಸರಿ ಇಲ್ಲ ಅಂತ ಅನ್ಸುತ್ತೆ. ಆಗ ಏನ್ ಮಾಡ್ತಾರೆ ಅವರು, ಪುನಃ ಪ್ರೇಯರ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಅದೇ ಥಾಟ್, ಅದು ಸೈಕಲ್ ಪುನಃ ಪುನಃ ಆಗ್ತದೆ. ಇನ್ ಕೆಲವರು ಇದಕ್ಕೆ ಗೀಳು ಕಾಯಿಲೆ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಎಕ್ಸಾಮಿಗೆ ಮಕ್ಕಳು ಓದ್ತಾ ಇರ್ತಾರೆ, ಅವ್ರು ಒಂದು ಪ್ಯಾರ ಓದ್ತಾರೆ, ಕಡೆಗೆ ಅನ್ಸುತ್ತೆ ನಂಗೆ ಸರಿ ಅರ್ಥ ಆಗಿಲ್ಲ, ನಾನ್ ಸರಿ ಓದಿಲ್ಲ ಅಂತ ಪುನಃ ಓದ್ತಾರೆ. ಆಗ ಇದು ರಿಪೀಟ್ ಆಗ್ತಾ ಇರುತ್ತೆ, ಇದು ಅಬ್ಸೆಷನ್. ಇನ್ನೊಂದು ಕಂಪಲ್ಷನ್, ನೀವು ಕೇಳಿರ್ಬೋದು, ಒಬ್ರಿಗೆ ಕ್ಲೀನ್ಲಿನೆಸ್ ಜಾಸ್ತಿ, ಕೈ ಪುನಃ ಪುನಃ ತೊಳೆಯೋದು, ನನಗೇನೋ ಕೈ ಗಲೀಜಾಗಿದೆ, ಒಂದ್ಸತಿ ತೊಳೆದು ಬರ್ತಾರೆ, ಸಾಕಾಗಲ್ಲ, ಮತ್ತೆ ಅವರಿಗೆ ಥಾಟ್ ಬರುತ್ತೆ ಇದು ಕ್ಲೀನ್ ಆಗ್ಲಿಲ್ಲ ಅಂತ, ಏನೋ ಬ್ಯಾಕ್ಟೀರಿಯಾ ಇದೆ, ಜರ್ಮ್ ಇದೆ, ಅವ್ರು ಪುನಃ ಕ್ಲೀನ್ ಮಾಡ್ತಾರೆ. ಆಗ ಅದು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇದಕ್ಕೂ ಟ್ರೀಟ್ಮೆಂಟ್ ಇದೆ. ಇದಕ್ಕೆ ಫಾರ್ಮಕಾಲಜಿಕಲ್ ಟ್ರೀಟ್ಮೆಂಟ್ ಇದೆ, ಸೈಕಾಲಜಿಕಲ್ ಟ್ರೀಟ್ಮೆಂಟ್. ಫಾರ್ಮಕಾಲಜಿಕಲ್ ನಿಮ್ಗೆ ಹೇಳಿದ್ದೀನಿ ಲಾಸ್ಟ್ ಟೈಮ್, ಆಗ SSRI ಅಂತಿದೆ, ಸ್ವಲ್ಪ ಹೈ ಡೋಸ್ ಅಲ್ಲಿ ಕೊಡ್ಬೇಕು. ಇನ್ನೊಂದು ಸೈಕಾಲಜಿಕಲ್ ಅಲ್ಲಿ ERP ಅಂತ ಹೇಳ್ತೇವೆ, ಎಕ್ಸ್ಪೋಜರ್ ರೆಸ್ಪಾನ್ಸ್ ಪ್ರಿವೆನ್ಷನ್. ಇದು 2 ಈಕ್ವಲಿ ಎಫೆಕ್ಟಿವ್. ಮಕ್ಕಳಲ್ಲಿ ಅದೊಂದು ಕೆಲವರು ತುಂಬಾ ಕೇಳ್ತಾರೆ, ಮಕ್ಕಳಲ್ಲಿ ನೀವು ಆಗ್ಲೇ ಹೇಳಿದೆ, ಮಕ್ಕಳಲ್ಲಿ ಸೈಕ್ಯಾಟ್ರಿ ಮೆಡಿಸಿನ್ ತಗೊಳ್ಬೋದಾ, ಅದು ಡೇಂಜರ್ ಅಲ್ವಾ? ನಾವು ಆಗ ಅದನ್ನೇ ಹೇಳುದು. ಎಷ್ಟೋ ಜನರಿಗೆ ಹೇಳು, ಸಣ್ಣ ಡೋಸಲ್ಲಿ ಕೊಡೋದು, ನಾವು ಕೇರ್ಫುಲ್ ಆಗಿ ಮಾನಿಟರ್ ಮಾಡ್ತೇವೆ, ಏನು ಆಗಲ್ಲ ಅಂತ. ಇನ್ನೂ ಅವರಿಗೆ ಡೌಟ್ ಇದ್ರೆ ಅವ್ರಿಗೆ ಏನು ಬೇಡ, ಅಥವಾ ಕೆಲವರು ರೆಸಿಸ್ಟ್ ಮಾಡ್ತಾರೆ, ಅಂದ್ರೆ ರೆಫ್ಯೂಸೇ ಮಾಡಿಬಿಡ್ತಾರೆ, ನಮ್ಮ ಮಕ್ಕಳಿಗೆ ನಾವು ಸೈಕ್ಯಾಟ್ರಿಕ್ ಮೆಡಿಸಿನ್ ಕೊಡೋದೇ ಇಲ್ಲ. ಆಗ ನಾವು ಏನ್ ಮಾಡ್ತೇವೆ ಅಂದ್ರೆ ಬರೀ ಕೌನ್ಸಿಲಿಂಗ್ ಮತ್ತೆ ಇದನ್ನ ರೆಕಮೆಂಡ್ ಮಾಡ್ತೇವೆ. ನಾವೀಗ ಹೇಳಿದಾಗೆ ಡಾಕ್ಟರ್, ಈಗ ಏನಂದ್ರೆ ಕೆಲವೊಂದು ಹಳ್ಳಿಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ಈಗ ಮಾನಸಿಕ ಅಸ್ವಸ್ಥ ಟ್ರೀಟ್ಮೆಂಟ್ ಗೆ ಬರುದಿಲ್ಲ, ದೈವದ ಉಪದ್ರ ಉಂಟು, ಆ ರೀತಿ ಎಲ್ಲ ಇದು ಸಹ ತುಂಬಾ ಕಾಮನ್. ಎಷ್ಟೋ ಜನ ನನ್ನ ಪೇಷಂಟ್ ನಾನು ನೋಡಿದ್ದೀನಿ, ಅವರು ಪ್ರಾಬ್ಲಮ್ ಈಗ ಬೆಡ್ ವೆಟ್ಟಿಂಗೇ ಇಟ್ಕೊಳ್ಳಿ, ಅವರ ಫ್ಯಾಮಿಲಿಯವರು ಯಾರೋ ಬಂದು ಹಿರಿಯವರು, ಹಳೆ ಅಂದ್ರೆ ಅನ್ಎಜುಕೇಟೆಡ್ ಕೆಲವೊಮ್ಮೆ, ಅವ್ರು ಹೇಳ್ತಾರೆ ಇದು ದೈವದ ಉಪದ್ರ, ಇದು ನೀನು ದೇವರೇನೋ ಶಾಪ ಕೊಟ್ಟದ್ದು, ಅದಕ್ಕೆ ನೀನು ದೇವರ ಕೆಲಸ ಎಲ್ಲ ಮಾಡು, ಅಥವಾ ದೈವಕ್ಕಿಂತ ಮಾಡು, ಆಗತ್ತೆ ಅಂತ. ಇದೊಂದು ನಂಬಿಕೆ. ಇನ್ ಕೆಲವ್ರು ಹೇಳ್ತಾರೆ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಕಾಲಜಾದು, ಅದಕ್ಕೇನು ಮಾಟ ಮಂತ್ರ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ, ಇದು ಮಾಡಿದಾರೆ, ಅದಕ್ಕೆ ಈ ಮಕ್ಕಳು ಹೀಗೆ, ನೀವು ಅದಕ್ಕೆ ಆ ಮಾಟ ಮಂತ್ರವನ್ನು ತೆಗಿಸು ಅಂತ ಹೇಳ್ತಾರೆ. ತಪ್ಪು ಮತ್ತೆ ನೀವೇ ಆಗ ಹೇಳಿದ್, ಮೊಬೈಲ್ ತುಂಬಾ ನೋಡಿದ್ರೆ ಬರ್ಬೋದು, ಮಕ್ಕಳು ತುಂಬಾ ಆಟ ಆಡಿದ್ರೆ ಬರ್ಬೋದು, ಏನೇನೋ ಕಲ್ಪನೆಗಳು, ಇದೆಲ್ಲ ತಪ್ಪು ಕಲ್ಪನೆಗಳು, ಮಿತ್ಸ್ ಅಂತ ಹೇಳ್ತೀವಿ ನಾವು. ಇದರಿಂದ ಖಂಡಿತವಾಗಿ ಮಾನಸಿಕ ಕಾಯಿಲೆ ಬರುವುದಿಲ್ಲ, ಅಥವಾ ಅದ್ರ ಏನು ಲಿಂಕ್ ಇಲ್ಲ ಅದು ಒಂದಕ್ಕೊಂದು. ಈಗ ನಿಮ್ಮಲ್ಲಿ ಬರುವ ಪೇಷಂಟ್ ಇರ್ಬೋದು, ಅಂದ್ರೆ ಹೆಚ್ಚಾಗಿ ಅವರು ಗ್ರಾಮೀಣ ಭಾಗದಲ್ಲೇ ಬಂದಿರುವವರು ಇದ್ರೆ? 2 ಕಡೆಯಿಂದ ಇದ್ದಾರೆ. ಆದ್ರೆ ನಾನು ಒಂದು ಅಬ್ಸರ್ವ್ ಮಾಡಿದ್ದೇನೆ ಅಂದ್ರೆ, ಗ್ರಾಮೀಣ ಕಡೆಯಿಂದ, ರೂರಲ್ ಪ್ಲೇಸಸ್ ಇಂದ ಬಂದ ಮಕ್ಕಳಿಗೆ ಇದ್ರ ಬಗ್ಗೆ ಎಲ್ಲ ನಾಲೆಜ್ ಕಡಿಮೆ, ಅವರ ಪೇರೆಂಟ್ಸ್. ಹಾಗೆ ಅದೇ ನೀವು ಸಿಟಿ, ಈಗ ಉಡುಪಿ ಅಥವಾ ಬ್ರಹ್ಮರ ಪೇಟೆಯಿಂದ ಬರೋ ಮಕ್ಕಳಿಗೆ ಅವರ ತಂದೆ ತಾಯಿ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಎಲ್ಲೋ ಓದಿರ್ತಾರೆ. ಈಗ ಸೋಷಿಯಲ್ ಮೀಡಿಯಾ ಇದೆ, ಇಂಟರ್ನೆಟ್ ಇದೆ, ಟಿವಿ ಪ್ರೋಗ್ರಾಮ್ಸ್ ಇದೆ, ಮ್ಯಾಗಝಿನ್ಸ್, ಪೇಪರ್, ಎಲ್ಲೋ ಒಂದ್ ಕಡೆ ಓದಿರ್ತಾರೆ. ಅವ್ರು ಸೀದಾ ಬಂದು ನಿಮ್ಮ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕೇಳ್ತಾರೆ, ನನ್ನ ಮಕ್ಕಳಿಗೆ ADHD ಇದೆಯಾ, ನನ್ನ ಮಕ್ಕಳಿಗೆ ಆಟಿಸಮ್ ಇದೆಯಾ. ಅದೇ ನಾನು ಹೇಳಿದೆಲ್ಲ, ಹಳ್ಳಿ ಮಕ್ಕಳಿಗೆ ಇದೆಲ್ಲ ಗೊತ್ತಾಗಲ್ಲ, ಅವ್ರ ಪೇರೆಂಟ್ಸಿಗೂ ಗೊತ್ತಾಗಲ್ಲ, ಇವರಿಗೂ ಗೊತ್ತಿರುವುದಿಲ್ಲ, ಮಕ್ಕಳಿಗೂ ಗೊತ್ತಿರುವುದಿಲ್ಲ. ಇನ್ನೊಂದು ಏನಂದ್ರೆ, ಸ್ಕೂಲ್ ಟೀಚರಿಗೆ ನಾವು ಇದ್ರ ಬಗ್ಗೆ ಟ್ರೈನಿಂಗ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅವರ ರೋಲ್ ಇಂಪಾರ್ಟೆಂಟ್. ಅವರು ಎಷ್ಟೊಂದ್ ಸತಿ ಮನೆಯಲ್ಲಿ ನಾರ್ಮಲ್ ಕಂಡ್ರು ಅವ್ರಿಗೆ ಗೊತ್ತಾಗುತ್ತೆ, ಇದು ನಮ್ಮ ಈ ಸ್ಟೂಡೆಂಟ್ ಬೇರೆ ಸ್ಟೂಡೆಂಟ್ ಗಿಂತ ಸ್ವಲ್ಪ ಡಿಫರೆಂಟ್ ಇದ್ದಾನೆ, ಏನ್ ಡಿಫರೆಂಟ್ ಅವ್ರು ಅಬ್ಸರ್ವ್ ಮಾಡಿ ನಿಮ್ಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಎಸ್ಪೆಷಲಿ ನಾನು ಹೇಳಿದೆ ಆಟಿಸಮ್, ADHD. ಇನ್ನೊಂದು ಕಾಮನ್ ಆಗಿ ಕಂಡು ಬರುವಂತದ್ದು ಕಾಂಡಕ್ಟ್ ಡಿಸಾರ್ಡರ್. ನೀವು ಕೇಳಿರ್ಬೋದು, ಕೆಲವು ಮಕ್ಕಳು ನೋಡಿರ್ಬೋದು, ತುಂಬಾ ಚೇಷ್ಟೆ ಮಾಡೋದು, ಒಂದು ನಾಯಿ ನೋಡಿ ಕಲ್ಲು ಹೊಡಿಬೇಕು ಅವರಿಗೆ,
ಕದಿಬೇಕು, ತುಂಬಾ ಸುಳ್ಳು ಹೇಳ್ಬೇಕು, ಟೀಚರ್ಗೆ ಎದುರು ತರ ಕೊಡು, ಇದು ಒಂಥರ ಕಾಯಿಲೆ ಅತಿ ಚಟುವಟಿಕೆ, ಹೈಪರ್ ಆಕ್ಟಿವ್ ಅಲ್ಲ, ಇದು ಕಾಂಡಕ್ಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದು ಹೇಳಿದಲ್ಲ, ಅವರಿಗೆ ಬೇರೆಯವರಿಗೆ ಚುಮ್ಟುದು, ಬೇರೆಯವರಿಗೆ ಹೊಡೆಯುವುದು, ಅವರ ವಾಟರ್ ಬಾಟಲ್ ಅಥವಾ ಪೆನ್ಸಿಲ್ ಮುರಿಯುವುದು, ಇದಕ್ಕೆ ಕಾಂಡಕ್ಟ್ ಡಿಸಾರ್ಡರ್. ಟೀಚರ್ ಏನಾದ್ರು ಹೇಳಿದ್ರೆ ಅವರಿಗೆ ಎದುರು ತರ ಕೊಡು, ಕೈ ಎತ್ತುದು, ಮನೇಲಿ ಸಹ ಇದೆ ಮಾಡು, ಇದನ್ನ ನಾವು ಕಾಂಡಕ್ಟ್ ಡಿಸಾರ್ಡರ್ ಅಂತ. ಇದು ಒಂಥರ ಸೈಕಾಲಜಿಕಲ್ ಡಿಸಾರ್ಡರ್. ನಾವೇನ್ ಇದು ಮಕ್ಕಳು ವಿಪರೀತ ಎಕ್ಸ್ಟ್ರೀಮ್ ವರ್ತನೆ ಅಂತ, ಅದು ಹಾಗಲ್ಲ, ಅದು ಒಂದು ತರ ಕಾಯಿಲೆ. ಅದಕ್ಕೂ ಕೌನ್ಸಿಲಿಂಗ್ ಮೆಡಿಸಿನ್ ಕೊಟ್ಟ ಗುಣ ಆಗುತ್ತೆ. ಎಷ್ಟೊಂದ್ ಜನ ಇದು ಗೊತ್ತಿರಲ್ಲ, ಅವ್ರೇನ್ತಾರೆ ಇದು ಅಪ್ಪ ಹಾಗೆ, ಇವನ ಫ್ಯಾಮಿಲಿಯಲ್ಲೆಲ್ಲ ಹಾಗೆ ತಿಳ್ಕೊಂಡು ಇವನು ಅದೇ ಬುದ್ಧಿ ಕಲ್ತಿದ್ದಾನೆ, ಹಾಗಲ್ಲ. ಹಾಗೆ ಅದು ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಕಾಂಡಕ್ಟ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇವೆಲ್ಲ ಟ್ರೀಟ್ಮೆಂಟ್ ಮಕ್ಕಳಂದ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗೋದು ಏನಾದ್ರು ಪ್ರಮುಖ ಕಾರಣ? ಇಲ್ಲ, ಸೈಡ್ ಎಫೆಕ್ಟ್ ಅನ್ನೋದು ನಾನು ಹೇಳಿದಲ್ಲ, ಒಂದೇ ಅಂದ್ರೆ ನಾವು ದೊಡ್ಡವರಿಗೆ ಅಥವಾ ಅಡಲ್ಟ್ಸ್ ಕೊಡುವ ಡೋಸ್ಗಿಂತ ತುಂಬಾ ಕಡಿಮೆ ಡೋಸ್ ಕೊಡ್ತೇವೆ. ಮತ್ತೆ ಅಲ್ಲಿ ಇವ್ರು ಒಂದೇ ಅಂದ್ರೆ ಇವರ ಬಾಡಿ ಸ್ವಲ್ಪ ಸೆನ್ಸಿಟಿವ್ ಇರ್ತದೆ. ಅಂದ್ರೆ ಅಲ್ಲಿ 100 mg ಕೊಡೋ ಸೈಡ್ ಎಫೆಕ್ಟ್ ಇಲ್ಲಿ 5 mg ಅಥವಾ 1 mg ಗೆ ಕಂಡು ಬರುವ ಚಾನ್ಸಸ್ ಇರ್ತದೆ. ಸೈಡ್ ಬರುತ್ತೆ ಅಂತ ಹೇಳಲ್ಲ ನಾನು, ಬೇರೆ ಯಾವ್ದಾದ್ರು ಆರೋಗ್ಯದಲ್ಲಿ ಅಂದ್ರೆ ಬದಲಾವಣೆ ಎಲ್ಲ ಇದ್ರೆ ಬರೋ ರಿಸ್ಕ್ ಇರುತ್ತೆ. ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ಬ್ರೇಕ್ ನ ನಂತರ. ರಕ್ತದಲ್ಲಿನ ಶುಗರ್ ಮಟ್ಟಗಳ ಬಗ್ಗೆ ನೀವು ಚಿಂತಿತರಾಗಿದ್ದೀರಾ? ನಿಮ್ಮ ಬಿಪಿ ನಿಯಂತ್ರಣಕ್ಕೆ ಬರುತ್ತಿಲ್ಲವೇ? ನಿಮ್ಮ ಥೈರಾಯ್ಡ್ ಸಮಸ್ಯೆಗಳಿಗೆ ನೀವು ಸರಿಯಾದ ಸಲಹೆಗಳನ್ನು ಪಡೆಯುತ್ತಿಲ್ಲ ಅಂತ ಅನಿಸುತ್ತಿದೆ? ಹಾಗಾದರೆ ಮಹೇಶ್ ಆಸ್ಪತ್ರೆ ಬ್ರಹ್ಮಾವರದಲ್ಲಿರುವ ಡಯಾಬಿಟಿಕ್, ಹೈಪರ್ಟೆನ್ಷನ್ ಮತ್ತು ಥೈರಾಯ್ಡ್ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ. ಡಯಾಬಿಟಿಕ್ ಕ್ಲಿನಿಕ್ ಪ್ರತಿ ಮಂಗಳವಾರ, ಹೈಪರ್ಟೆನ್ಷನ್ ಕ್ಲಿನಿಕ್ ಪ್ರತಿ ಗುರುವಾರ, ಥೈರಾಯ್ಡ್ ಕ್ಲಿನಿಕ್ ಪ್ರತಿ ಶನಿವಾರ. ನಮ್ಮ ಪರಿಣತ ವೈದ್ಯರ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವು ಉತ್ತಮ ಕೈಯಲ್ಲಿದೆ ಎಂದು ನೀವು ವಿಶ್ವಾಸ ಹೊಂದಬಹುದು. ಸ್ಪೆಷಾಲಿಟಿ ಕ್ಲಿನಿಕ್ಗಳ ಮೊದಲ ಸಮಾಲೋಚನೆ ಸಂಪೂರ್ಣ ಉಚಿತ. ಮರು ಸಮಾಲೋಚನೆ, ಪರೀಕ್ಷೆ ಮತ್ತು ಔಷಧಿಗಳ ಮೇಲೆ ರಿಯಾಯಿತಿಗಳು. ಅಪಾಯಿಂಟ್ಮೆಂಟ್ಗಳಿಗಾಗಿ ನಿಮ್ಮ ಪರದೆಯ ಮೇಲೆ ತೋರಿಸಿರುವ ಟೆಲಿಫೋನ್ ಸಂಖ್ಯೆಗೆ ಕರೆ ಮಾಡಿ. ಬ್ರೇಕ್ ನಂತರ ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಡಾಕ್ಟರ್, ಈಗ ಬಾಲ್ಯಾವಸ್ಥೆಯ ಮಕ್ಕಳ ಮಾನಸಿಕ ಅಸ್ವಸ್ಥತೆಗಳ ಬಗ್ಗೆ ಮಾತಾಡುವಾಗ, ಈಗ ಶಾಲೆಯಲ್ಲಿ ಬುಲ್ಲಿಂಗ್ ಇರ್ತದೆ ಅಥವಾ ರ್ಯಾಗಿಂಗ್ ಇರ್ಬೋದು, ಇದು ಮಕ್ಕಳ ಮೇಲೆ ಹೇಗೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ? ಬುಲ್ಲಿಂಗ್ ನೋಡಿ, ಬುಲ್ಲಿಂಗ್, ಚೈಲ್ಡ್ಹುಡ್ ಸೆಕ್ಷುವಲ್ ಅಬ್ಯೂಸ್, ರ್ಯಾಗಿಂಗ್ ಇದೆಲ್ಲ ಕಾಮನ್ ಆಗಿ ಹೊರಬೋದಿಲ್ಲ. ಎಷ್ಟೊಂದು ಮಕ್ಕಳು ಇದನ್ನ ಹೇಳಲಿಕ್ಕೆ ನಾಚಿಕೆ ಪಡ್ತಾರೆ, ಮುಚ್ಚಿಟ್ಕೊಂಡಿರ್ತಾರೆ. ಆದ್ರಿಂದ ಇದು ನೋಡಿ, ಒಂದು ಪ್ರಾಬ್ಲಮ್ ಅನ್ನು ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನು ಇದಾಗ್ತದೆ, ಏನಂತಾರೆ, ಅದು ಸೊಲ್ಯೂಷನ್ ಸಿಗುತ್ತೆ. ಬುಲ್ಲಿಂಗ್ ಅಂದ್ರೆ ಏನಾಗುತ್ತೆ, ನೀವು ಕೇಳಿರ್ಬೋದು, ಇಂಟರ್ನೆಟ್ ಅಲ್ಲೂ ಬುಲ್ಲಿಂಗ್ ಮಾಡ್ತಾರೆ, ಸ್ಕೂಲಲ್ಲೂ ಬುಲ್ಲಿಂಗ್. ಒಬ್ಬ ದಪ್ಪ ಇದ್ರು ಬುಲ್ಲಿಂಗ್ ಮಾಡ್ತಾರೆ, ಅವನಿಗೆ ಏನು ಆಗಲ್ಲ, ಅಥವಾ ಒಂದು ಹುಡುಗಿ ಡಾರ್ಕ್ ಕಲರ್ ಇದ್ದ ಅಂತಾನೂ ಬುಲ್ಲಿಂಗ್ ಮಾಡ್ತಾರೆ. ಗೊತ್ತಾಯ್ತಾ ನಿಮ್ಗೆ? ಅದು ತುಂಬಾ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ. ತುಂಬಾ ಸೆನ್ಸಿಟಿವ್ ಇರ್ತಾರೆ, ತುಂಬಾ ಎಫೆಕ್ಟ್. ಯಾಕಂದ್ರೆ ಬೆಳೆಯೋ ಮನಸ್ಸಲ್ವಾ, ಅವ್ರಿಗೆ ಮೆಚ್ಯೂರಿಟಿ ಇರುದಿಲ್ಲ. ಅದೇ ನೀವು ದೊಡ್ಡವ್ರಿಗೆ ಹೇಳಿ, ಅವ್ರು ಏನು ಅದನ್ನ, ಕೆಲವರು ತುಂಬಾ ಕಡಿಮೆ ಜನ ಅದನ್ನ ಇದ್ ಮಾಡ್ಕೊಳ್ತಾರೆ, ಹಚ್ಕೋತಾರೆ. ಎಷ್ಟೊಂದ್ ಜನ ಅದನ್ನ ಹಚ್ಕೊಂಡದೇ ಇಲ್ಲ, ದಪ್ಪ ಇದೀನಿ ಅದೇ. ಮಕ್ಕಳಿಗೆ ನೀನು ಡುಮ್ಮ ಅಥವಾ ಏನೇನೋ ವರ್ಡ್ಸ್ ಯೂಸ್ ಮಾಡ್ತಾರೆ, ಮತ್ತೆ ಅವನಿಗೆ ಫಿಸಿಕಲಿ ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತೀವಿ. ಇದನ್ನೆಲ್ಲ ಬುಲ್ಲಿಂಗ್ ಅಂತೀವಿ. ರ್ಯಾಗಿಂಗು ಕೇಳಿರ್ಬೋದು ನೀವು. ಸ್ಕೂಲ್, ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಅಂದ್ರೆ ಟೀನೇಜ್ ಸ್ಟೂಡೆಂಟ್ಸ್ ಅಲ್ಲಿ ಕಾಮನ್. ಅವ್ರು ಒಮ್ಮೆ ಕಾಲೇಜ್ ಮೆಟ್ಲು ಹತ್ತಿದಾಗ, ಇನ್ ಕೆಲವೊಮ್ಮೆ ಹೊಸ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಹಾಸ್ಟೆಲ್ ಸೇರಿದಾಗ ಮಾಡ್ತಾರೆ. ಇದರಿಂದ ತುಂಬಾ ಎಫೆಕ್ಟ್ ಆಗುತ್ತೆ. ಅವ್ರ ಸ್ಟಡೀಸ್ ಮೇಲೆ ಎಫೆಕ್ಟ್ ಆಗ್ಬೋದು, ಅವರಿಗೆ ಪರ್ಸನಲ್ ಪ್ರಾಬ್ಲಮ್ ಬರ್ಬೋದು, ಬೆಡ್ ವೆಟ್ಟಿಂಗ್ ಸ್ಟಾರ್ಟ್ ಆಗ್ಬೋದು, ಅಕಾಡೆಮಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು, ಅವರ ಕಮ್ಯುನಿಕೇಶನ್, ಅವ್ರು ಯಾರನ್ನು ನಂಬದೇ ಇರ್ಬೋದು, ಫ್ರೆಂಡ್ಸೇ ಇಲ್ಲದೆ ಇರ್ಬೋದು, ಅವರು ಆ ತರ ಎಲ್ಲ ಆಗುತ್ತೆ. ಆ ರೀತಿ ಸಮಸ್ಯೆಗಳು ಬಂದಿದೆ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅಂದ್ರೆ ಶಾಲೆಯಿಂದ, ಮ್ಯಾನೇಜ್ಮೆಂಟ್ ಇಂದ ನಾವು ತಿಳ್ಕೊಳ್ಬೇಕು? ಇಲ್ಲ, ನಾನು ಆಗ್ಲೇ ಹೇಳಿದಾಗೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಅವರನ್ನ, ಅವರ ವರ್ತನೆಯಲ್ಲಿ ಬದಲಾವಣೆ. ಈಗ ನಾನೊಂದು ಸಣ್ಣ ಸೆನ್ಸಿಟಿವ್ ವಿಷಯ ಹೇಳ್ತೇನೆ.
ಒಂದು ಹುಡುಗಿ ಅಥವಾ ಹುಡುಗನಿಗೆ ಸೆಕ್ಷುವಲ್ ಅಬ್ಯೂಸ್ ಆಗಿರುತ್ತೆ, ನೀವೇ ಹೇಳಿ, ಅದ್ ಹೇಳ್ತಾರ ಅವ್ರ ಮಕ್ಕಳು? ಹೇಳಲ್ಲ. ನಾವೇ ಅವರನ್ನೊಂದು ನಂಬಿಕೆ, ಕಾನ್ಫಿಡೆನ್ಸ್ ಮಾಡಿ ಒಂದು ಕಂಫರ್ಟೇಬಲ್ ಜಾಗದಲ್ಲಿ ಕೂರಿಸಿ ಅವರಿಗೆ ಸೇಫ್ ಅಂಡ್ ಸೆಕ್ಯೂರ್, ಅಂದ್ರೆ ಇವರ ಬಗ್ಗೆ ನಮ್ಮ ಬಗ್ಗೆ ಟ್ರಸ್ಟ್ ಬರುವ ಹಾಗೆ ನೋಡ್ಕೊಂಡು ಸ್ಲೋಲಿ ಆಗಿ ಕೇಳ್ತಾ ಹೋಗ್ಬೇಕು. ಅದು ನೀವು ಡೈರೆಕ್ಟ್ ಆಗಿ ಕೇಳಬಾರ್ದು ಅವರನ್ನು, ಹೀಗೀಗೆ ಮಾಡಿದಾರೆ ಹೀಗೀಗೆ. ಅವ್ರ ಹತ್ರ ಅದನ್ನು ಡಿಫ್ರೆಂಟ್ ವೇಲಿ ಕೇಳಿದಾಗ ಅವರು ಅದನ್ನು ಓಪನ್ ಅಪ್ ಆಗ್ತಾರೆ. ಅದು ಲೇಟರ್ ಆನ್ ಎಸ್ಪೆಷಲಿ ಫಿಸಿಕಲ್ ಅಬ್ಯೂಸ್, ಸೆಕ್ಷುವಲ್ ಅಬ್ಯೂಸ್, ಸೈಕ್ಯಾಟ್ರಿ ಡಿಸಾರ್ಡರ್ ತುಂಬಾ ಬರುತ್ತೆ ಲೇಟರ್ ಆನ್. ಈಗ ಮಕ್ಕಳೊಂದಿಗೆ ಪೋಷಕರ ವರ್ತನೆ ಅಂದ್ರೆ ಅವ್ರು ಯಾವ ರೀತಿ ಬಿಹೇವ್ ಮಾಡಿದ್ರೆ ಒಳ್ಳೇದು? ಅಂದ್ರೆ ನೀವು ಈ ರೀತಿ ಎಲ್ಲ ಮಕ್ಕಳ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರಿ, ಅಂದ್ರೆ ಕೆಲವು ಪೇರೆಂಟಿಂಗ್ ಸ್ಟೈಲ್ ಇರುತ್ತೆ. ಈಗ ನೋಡಿ, ಕೆಲವೊಮ್ಮೆ ಸಿಂಗಲ್ ಪೇರೆಂಟ್ ಇರ್ತಾರೆ ಅಥವಾ ಇಬ್ರು ಜಗಳ ತುಂಬಾ ಆಡ್ತಾರೆ. ಆಗ ಮಕ್ಳು ಏನ್ ಮಾಡ್ತಾರೆ, ಅದನ್ನೇ ಕಲ್ತ್ಕೊಳ್ತಾರೆ. ಅವ್ರೇನ್ ಸರ್ ಇದು ನಾರ್ಮಲ್ ಅಂತ ತಿಳ್ಕೊಳ್ತಾರೆ. ಅವರು ಮುಂದೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ಅವ್ರ ಫ್ಯೂಚರ್ ಅಲ್ಲಿ ಅವ್ರು ತಿಳ್ಕೊಳ್ತಾರೆ ನಾವು ಇದನ್ನ ಮಾಡಿದ್ರೆ ಸರಿ ಅಂತ ತಿಳ್ಕೊಳ್ತಾರೆ. ಅದೆಲ್ಲ ರಾಂಗ್ ಪೇರೆಂಟಿಂಗ್ ಸ್ಟೈಲ್ ಅಂತ ಹೇಳ್ತೀವಿ. ಇನ್ ಕೆಲವೊಮ್ಮೆ ಅಪ್ಪ ತುಂಬಾ ಕುಡಿತಾ ಇರ್ಬೋದು, ಮಕ್ಕಳು ಏನ್ ಮಾಡ್ತಾರೆ ಅದನ್ನೇ ಕಲಿತಾರೆ. ಇನ್ ಕೆಲವೊಮ್ಮೆ ತಾಯಿ ತುಂಬಾ ಸ್ಮೋಕ್ ಮಾಡ್ತಾ ಇರ್ಬೋದು, ಆವಾಗ ಮಕ್ಕಳು ಏನ್ ಎನಿಸ್ತಾರೆ, ಇದು ನಾರ್ಮಲ್, ನಾವು ಮಾಡ್ಬೋದು. ಇದೆಲ್ಲ ತಪ್ಪು ದಾರಿ ಹೋಗುವ ಒಂದೊಂದೇ ಸ್ಕೋಪ್ ಕೊಟ್ಟಾಗ ಪೇರೆಂಟ್ಸ್ ಸರಿ ಇಲ್ಲ ಅಂದ್ರೆ ಮಕ್ಕಳ ಹೇಗೆ ಸರಿ ಆಗ್ತಾರೆ. ಅದಕ್ಕೆ ಆದಷ್ಟು ಪೇರೆಂಟ್ಸ್ ಇದ್ರ ಬಗ್ಗೆ ಎಲ್ಲ ಜಾಗ್ರತೆ ಮಾಡ್ಬೇಕು, ಮತ್ತೆ ಕೇರ್ ತಗೊಳ್ಬೇಕು ಮಕ್ಕಳ ಬಗ್ಗೆ. ಈ ಕೆಲವೊಂದು ಪೇರೆಂಟ್ಸ್ ಮಕ್ಕಳಿಗೆ ಹೊಡೆಯುವುದು ಬಡಿಯುವುದು ಎಲ್ಲ ಮಾಡ್ತಾರೆ. ಇದು ಮಕ್ಕಳ ಮಾನಸಿಕ ನೋಡಿ, ಇಂಡಿಯಾದಲ್ಲಿ ಇದು ಈಗಲೂ ನಡೆಯುತ್ತೆ. ನೀವು ಅದೇ ವೆಸ್ಟರ್ನ್ ಕಂಟ್ರಿ ಜೈಲಿಗೆ ಹಾಕ್ತಾರೆ ಪೇರೆಂಟ್ಸ್. ಅದೇ ಈಗ ಸ್ವಲ್ಪ ಸ್ವಲ್ಪ ಅವೇರ್ ಆಗಿದ್ದಾರೆ. ಪೇರೆಂಟ್ಸ್ ಹೊಡೆಯುವುದು, ಫಿಸಿಕಲ್ ಫೋರ್ಸ್ ಯೂಸ್ ಮಾಡೋದು ತುಂಬಾ ಕಡಿಮೆ ಮಾಡ್ಬೇಕಂತ ನಾನು ಹೇಳುದು. ಇಲ್ಲ ಅಂದ್ರೆ ಅವರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅವರು ರೆಬೆಲ್ ಆಗ್ಬೋದು, ಡಿಪ್ರೆಷನ್ ಆಗ್ಬೋದು, ಆಂಗ್ಸೈಟಿನೂ ಆಗ್ಬೋದು, ಏನೂ ಆಗ್ಬೋದು. ಅದೇ ವೆರಿ ರೇರ್ ಕೇಸಲ್ಲಿ ಸುಸೈಡ್ ಓದಿರ್ಬೋದು ಪೇಪರ್, ಮೊಬೈಲ್ ಕೊಡ್ಲಿಲ್ಲ ಸುಸೈಡ್, ಸಣ್ಣ ಸಣ್ಣ ಒಂದು ಮಾರ್ಕ್ ಅಲ್ಲಿ ಫೇಲ್ ಆದ ಅಥವಾ 100 1 ಮಾರ್ಕ್ ಕಡಿಮೆ ಸುಸೈಡ್. ಇದೆ ಅಲ್ವಾ ಎಕ್ಸಾಂಪಲ್ಸ್ ಅಷ್ಟೇ. ಈಗ ಮಕ್ಕಳಲ್ಲಿ ಪದೇ ಪದೇ ಈಗ ದೈಹಿಕ ಸಮಸ್ಯೆಗಳು ಬರ್ತಾ ಇರ್ಬೋದು, ಆರೋಗ್ಯ ಸಮಸ್ಯೆಗಳು. ಈ ಸಮಸ್ಯೆಗಳಿಂದ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಾ ಅಂತ ನೋಡಿ, ನೀವು ಕೇಳೋ ಕ್ವಶನ್ ಅನ್ನು ಸ್ವಲ್ಪ ಡಿಫ್ರೆಂಟ್ ಆಗಿ ಆನ್ಸರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ನಾನು. ನೀವು ಹೇಳಿರೋದು ರಿಪೀಟೆಡ್ಲಿ ಫಿಸಿಕಲ್ ಸಿಂಪ್ಟಮ್ಸ್, ಅಂದ್ರೆ ಅವ್ರಿಗೆ ಬಾಡಿಲಿ ಸಿಂಪ್ಟಮ್ಸ್ ಬರುತ್ತೆ, ಅದ್ರ ಬಗ್ಗೆ ಅದು ಮಾನಸಿಕ ಕಾಯಿಲೆಯ ಲಕ್ಷಣಗಳು ಅಥವಾ ಅದ್ರ ಮೇಲೆ ಮಾನಸಿಕ ಪರಿಣಾಮ ಬೀಳುತ್ತಾ? ಹೌದು, ಇದರಿಂದ ಖಂಡಿತ. ಒಂದು ಉದಾಹರಣೆ ಕೊಟ್ಟ ಬೆಡ್ ವೆಟ್ಟಿಂಗ್, ಅದು ಯೂಶುವಲಿ ಫಿಸಿಕಲ್ ಸಿಂಪ್ಟಮ್. ಆದ್ರೆ ಅದು ಏನಾಗುತ್ತೆ ಅಂದ್ರೆ ಅವರಿಗೆ ಎಷ್ಟೊಂದ್ ಜನ ಅವ್ರಿಗೆ ಎಷ್ಟೋ ಫಂಕ್ಷನ್ ಹೋಗ್ಲಿಕ್ಕೆ ಆಗುದಿಲ್ಲ, ಬೇರೆಯವ್ರೊಟ್ಟಿಗೆ ಮಲಗ್ಲಿಕ್ಕೆ ಆಗುದಿಲ್ಲ, ಬೇರೆ ಬೇರೆ ಸಮಸ್ಯೆ, ಅದರಿಂದ ಅವರಿಗೆ ಸೈಕಾಲಜಿಕಲಿ ಎಫೆಕ್ಟ್ ಆಗ್ತಾರೆ. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಡಿಪ್ರೆಷನ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಅಥವಾ ಇನ್ನೇನೋ ಸ್ಟ್ರೆಸ್ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಸ್ಕೂಲ್ ಫೋಬಿಯಾ ಕೇಳಿರ್ಬೋದು, ಸ್ಕೂಲ್ ರೆಫ್ಯೂಸಲ್, ಮಕ್ಕಳು ಶಾಲೆ ಹೋಗ್ಲಿಕ್ಕೆ ರೆಡಿ ಇರುವುದಿಲ್ಲ. ಆಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಈ ತರ ಸಿಂಪ್ಟಮ್ಸ್ ಹೇಳ್ತಾರೆ. ನಂಗೆ ಡೈಲಿ ಹೊಟ್ಟೆ ನೋವು ಅಂತಾರೆ, ನಂಗೆ ಡೈಲಿ ವಾಂತಿ ಬರುತ್ತೆ ಅಂತಾರೆ, ಅಥವಾ ನಂಗೆ ಲೂಸ್ ಮೋಷನ್ ಅಂತಾರೆ. ಆಕ್ಚುಲಿ ಅವ್ರಿಗೆ ಫಿಸಿಕಲ್ ಸಿಂಪ್ಟಮ್ಸ್ ಇರಲ್ಲ, ಆದ್ರೆ ಅದು ಆ ಸಿಚುವೇಶನ್ ಅನ್ನು ತಪ್ಪಿಸ್ಕೊಳ್ಳಿಕ್ಕೆ ಇದೆಲ್ಲ ಸಿಂಪ್ಟಮ್ಸ್ ಕ್ರಿಯೇಟ್ ಮಾಡಿ ತಪ್ಪಿಸ್ಕೊಳ್ತಾರೆ ಅವರು. ಇದಕ್ಕೆ ನೀವು ಹೇಳಿದಕ್ಕೆ ಇದು ಆನ್ಸರ್. ಅದೇ ದೈಹಿಕ ಆರೋಗ್ಯ ಮಾನಸಿಕ ಸಿಂಪ್ಟಮ್ಸ್ ಆಗಿ ತೋರ್ತದೆ ಅಂತ ಅಥವಾ ಪರಿಣಾಮ ಬೀರ್ತದೆ. ಡಾಕ್ಟರ್, ಈಗ ಮಕ್ಕಳ ಮಾನಸಿಕ ಅಸ್ವಸ್ಥತೆ ಮತ್ತು ದೊಡ್ಡವರ ಅದರ ಮೇಲೆ ವ್ಯತ್ಯಾಸಗಳೇನಿದೆ ಅಂತ ಹೇಳಿ, ಲಕ್ಷಣಗಳೇನು? ನೋಡಿ, ಕೆಲವೊಂದು ಕಾಯಿಲೆಗಳು ಮಕ್ಕಳಲ್ಲಿ ಕಾಮನ್, ಕೆಲವೊಂದು ಕಾಯಿಲೆಗಳು ಅಡಲ್ಟ್ ಅಲ್ಲಿ ಕಾಮನ್. ಆದ್ರೆ ಕೆಲವೊಂದು ಇಬ್ಬರಲ್ಲೂ ಕಾಣುತ್ತೆ. ಈಗ ADHD ಹೇಳಿದೆ ನಾನು, ಮಕ್ಕಳಲ್ಲಿ ಶುರುವಾಗುವಂತದ್ದು, ಅದನ್ನ ಟ್ರೀಟ್ ಮಾಡ್ಲಿಲ್ಲ ಅಂದ್ರೆ ದೊಡ್ಡವರಲ್ಲೂ ಕಂಡುತ್ತೆ, ಲೇಟ್ ಲೈಫ್ ಅಲ್ಲಿವರೆಗೂ ಇರುತ್ತೆ. ಇನ್ನು ಕೆಲವೊಮ್ಮೆ ಕಾಂಡಕ್ಟ್ ಡಿಸಾರ್ಡರ್, ನಾನು ಹೇಗೆ ಹೇಳಿದೆ, ನಾಯಿಗೆ ಕಲ್ಲು ಹೊಡೆಯುವಂಥದ್ದು, ಟೀಚರ್ಸ್ ಗೆ ಎದುರು ಮಾತಾಡೋದು, ಅಥವಾ ಪೇರೆಂಟ್ಸ್ ಗೆ ವಾಪಸ್ ಹೊಡೆಯುವಂಥದ್ದು ಸಣ್ಣ ಏಜ್ ಅಲ್ಲಿ ಕಂಡು. ಇದು ಲೇಟರ್ ಆನ್ ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಅಂತ ಬರ್ತದೆ. ಅದ್ರಲ್ಲಿ ಡಕಾಯಿತರಾಗೋದು, ಅವ್ರ ರೌಡಿಗಳಾಗೋದು, ಇದೆಲ್ಲ ಅವರು ಕಂಟಿನ್ಯೂ ಟ್ರೀಟ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ಈ ತರ ಬೆಳವಣಿಗೆ ಆಗ್ತಾ ಇರುತ್ತೆ. ಈಗ ಮಕ್ಕಳ ಬಾಲ್ಯಾವಸ್ಥೆ ಮಾನಸಿಕ ಸಮಸ್ಯೆಗಳು ಅಂದ್ರೆ ವಯಸ್ಕರಾದಂತೆ ಕೂಡ ಮುಂದುವರಿಯುತ್ತೆ, ಖಂಡಿತ ಕಂಟಿನ್ಯೂ ಆಗುತ್ತೆ. ಈಗ ಅದಕ್ಕೆ ಚಿಕಿತ್ಸೆ ಕೊಡೋದಾದ್ರೆ ಈಗ ಮಕ್ಕಳಿಗೆ ಬೇರೆ ಟ್ರೀಟ್ಮೆಂಟ್ ಇರುತ್ತಾ, ದೊಡ್ಡವರಿಗೆ ಬೇರೆ? ಎರಡೂ ಬೇರೆ, ಹೆಚ್ಚಾಗಿ ಬೇರೆ ಇರುತ್ತೆ. ನಾವು ಮಕ್ಕಳಿಗೆ ಯಾವ ಡ್ರಗ್ ಸೂಟೇಬಲ್, ಯಾವ ಟ್ರೀಟ್ಮೆಂಟ್ ಸೂಟೇಬಲ್ ಅಂತ ನೋಡಿ ಕೊಡ್ಬೇಕು. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗ ಅವ್ರು ಸೆನ್ಸಿಟಿವ್ ಇರ್ತಾರೆ, ಸೈಡ್ ಎಫೆಕ್ಟ್ಸ್ ಸ್ವಲ್ಪ ಬೇಗ ಬರುತ್ತೆ. ಅದಕ್ಕೆ ಯಾವ್ದ್ರಲ್ಲಿ ತುಂಬಾ ಸೈಡ್ ಎಫೆಕ್ಟ್ ಕಡಿಮೆ ಇರುತ್ತೆ, ಯಾವ್ದು ತುಂಬಾ ಬೇಗ ಆಕ್ಟ್ ಆಗುತ್ತೆ, ಯಾವ್ದು ಈಸಿಯಾಗಿ ವರ್ಕ್ ಆಗುತ್ತೆ ಅದನ್ನ ಕೊಡ್ತೀವಿ. ಅಡಲ್ಟ್ಸ್ ಗೆ ಆದ್ರೆ ಸ್ವಲ್ಪ ನಾವು
ಡೋಸೇಜ್ ಎಲ್ಲ ಸ್ವಲ್ಪ ಜಾಸ್ತಿ ಕೊಟ್ಟರು ಅಡ್ಜಸ್ಟ್ ಆಗುತ್ತೆ ಬಾಡಿ. ಆದ್ರೆ ಮಕ್ಕಳಲ್ಲಿ ಚಿಕ್ಕ ತುಂಬಾ ಮಕ್ಕಳಲ್ಲಿ ಸೆನ್ಸಿಟಿವ್ ಆಗೋದಿಲ್ಲ. ಇರ್ತಾರೆ, ಹಾಗಾಗಿ ತುಂಬಾ ಕೇರ್ಫುಲ್ ಇರ್ಬೇಕಾಗುತ್ತೆ ನಾವು ಡೋಸ್ ಇನ್ನೊಂದು ಕೊಡುವಾಗ, ಮಾತ್ರೆ ಕೊಡುವಾಗ. ಪ್ರಿಯ ವೀಕ್ಷಕರೇ, ಮಕ್ಕಳ ಬಾಲ್ಯಾವಸ್ಥೆಯ ಮಾನಸಿಕ ಅಸ್ವಸ್ಥತೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಒಂದು ಸಣ್ಣ ವಿರಾಮ. ಮಹೇಶ್ ಹಾಸ್ಪಿಟಲ್ಸ್ ಬ್ರಹ್ಮಾವರ. ನಿಮ್ಮ ಆರೋಗ್ಯ ಸೇವೆಯಲ್ಲಿ ನಾವಿದ್ದೇವೆ ರೌಂಡ್ ದಿ ಕ್ಲಾಕ್. OPDಯಿಂದ ICU ತನಕ ಗುಣಮಟ್ಟದ ಟ್ರೀಟ್ಮೆಂಟ್. ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆ. ತುರ್ತು ಚಿಕಿತ್ಸೆ, ಆಂಬ್ಯುಲೆನ್ಸ್, ಫಾರ್ಮಸಿ 24 hours. ಅತ್ಯಾಧುನಿಕ ಇಕ್ವಿಪ್ಮೆಂಟ್ಸ್, ತಜ್ಞ ವೈದ್ಯರಿಂದ ಆರೈಕೆ. ಮಹೇಶ್ ಆಸ್ಪತ್ರೆ ಆರೋಗ್ಯ ಮತ್ತು ಆರೈಕೆಯ ನಮ್ಮ ಮೊದಲ ಆದ್ಯತೆ. ಬ್ರೇಕ್ ನಂತರ ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಸಾಮಾನ್ಯವಾಗಿ ನಾವು ಮನೆಯಲ್ಲೆಲ್ಲ ನೋಡ್ಬೋದು, ಮಕ್ಕಳು ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಮಾಡ್ಕೊಳ್ಳೋದು, ತೆಗೆದು ಬಿಸಾಡೋದು, ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ಮಾನಸಿಕ ಅಸ್ವಸ್ಥತೆಯ ಲಕ್ಷಣ ಆಗುತ್ತಾ? ನೋಡಿ, ನಾನು ಆಗ್ಲೇ ಹೇಳಿದ್ದೀನಿ, ಒಮ್ಮೆ ಬಿಸಾಡುದು ಅಥವಾ ಒಂದ್ ದಿವಸದಲ್ಲಿ ಅವ್ರು ಕೋಪ ಮಾಡ್ಕೊಂಡು ಒಳಗೆ ಇರುದು, ಲಾಕ್ ಮಾಡುದು, ಊಟ ಮಾಡಿದ್ವಿ, ಇದನ್ನ ನಾವು ಮಾನಸಿಕ ಕಾಯಿಲೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದು ಬೆಳೆಯುವ ಮಕ್ಕಳಲ್ಲಿ ಕಾಮನ್, ಟೀನೇಜ್ ಮಕ್ಕಳಲ್ಲಿ ಕಾಮನ್. ಅವ್ರಿಗೇನು ಮೂಡ್ ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ ನಾವು, ಅಂದ್ರೆ ಒಂದೇ ತರ ಇರಲ್ಲ ಅವ್ರ ಮನ್ಸು, ಚಂಚಲ. ಅದು ಅವರು ಸಡನ್ಲಿ ಈ ತರವಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಮೂಡ್ ಸ್ಟೇಬಲ್ ಇರಲ್ಲ. ಅವ್ರಿಗೆ ಸಣ್ಣ ವಿಷಯಕ್ಕೆ ಕೋಪ, ನೀವು ಮೊಬೈಲ್ ಕೊಡ್ಲಿಲ್ಲ ಸಿಟ್ಟು ಬರುತ್ತೆ. ಅದೇ ಒಂದು ಮೂವಿಗೆ ಹೋಗ್ಬೇಕು, ನೀವು ಪರ್ಮಿಷನ್ ಕೊಡ್ಲಿಲ್ಲ ಸಿಟ್ಟು ಬರುತ್ತೆ. ಕೂಡ್ಲೆ ರೂಮಿಗೆ ಹೋಗ್ತಾರೆ, ಊಟ ಮಾಡಲ್ಲ, ಲಾಕ್ ಮಾಡ್ಕೊಳ್ತಾರೆ. ಇದಕ್ಕೆ ನೀವೇನ್ ಹೆದರ್ಕೋಬೇಕಂತಿಲ್ಲ. ಆದ್ರೆ ಇದು ಪುನಃ ಪುನಃ ಪದೇ ಪದೇ ಅವ್ರೇನಾದ್ರು ರೂಮ್ ಹೋಗಿ ನಾನ್ ಸಾಯ್ತೀನಿ ಅಂದ್ರೆ ಇದನ್ನೆಲ್ಲ ನೀವು ಇಗ್ನೋರ್ ಮಾಡಬಾರ್ದು. ಇದ್ರಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಅಥವಾ ಒಂದು ವಾರ ಕಂಟಿನ್ಯೂಸ್ ಊಟ ಮಾಡದೇ ಇರೋದು, ನೀರ್ ಕುಡಿದೇ ಇರೋದು, ಸ್ಕೂಲ್ಗೆ ಹೋಗೋದಿಲ್ಲ, ಆಗ ನೀವು ಇದನ್ನು ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಅಥವಾ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗುತ್ತೆ. ಏನ್ ಕಾರಣ ಇದೆ, ಯಾಕೆ ಆಗ್ತಾ ಇದೆ, ಮುಂದೆ ದೊಡ್ಡ ಸಮಸ್ಯೆ ಆಗ್ಬಾರ್ದು ಅಂತ ಸಣ್ಣ ಲೆವೆಲ್ ಅಲ್ಲೇ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಈಗ ಫಸ್ಟ್ ಗೆ OPD ಅಲ್ಲಿ ಟ್ರೀಟ್ಮೆಂಟ್ ಸಾಕಾಗುತ್ತಾ ಮಕ್ಕಳಿಗೆ? ಮಕ್ಕಳಿಗೆ ಹೆಚ್ಚಾಗಿ OPD ಅಲ್ಲಿ ಸಾಕಾಗ್ತದೆ. ಕೆಲವೊಮ್ಮೆ ಇನ್ ಪೇಷಂಟ್ ಅಂದ್ರೆ ಅಡ್ಮಿಟ್ ಮಾಡಿ ನೋಡ್ಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅವರು ಕೆಲವೊಂದು ಸಿಂಪ್ಟಮ್ಸ್ ಹೇಳ್ತಾರೆ, ಅದ್ರ ಬೇಸಿಸ್ ಮೇಲೆ ಅಥವಾ ಇದ್ರ ಮೇಲೆ ನಾವು ಕೂಡಲೇ ಡಯಾಗ್ನೋಸಿಸ್ ಮಾಡಕ್ ಆಗಲ್ಲ. ನಾವು 24 hours 48 hours ಅವ್ರನ್ನ ಕ್ಲೋಸ್ ಆಗಿ ನಾವು ವಾರ್ಡ್ಸ್, ನರ್ಸ್, ಸೈಕಾಲಜಿಸ್ಟ್ ಅಬ್ಸರ್ವ್ ಮಾಡ್ಬೇಕು. ನಾನು ಆಗ್ಲೇ ಹೇಳಿದೆ, 5 ವರ್ಷದ ಮಕ್ಕಳಿಗಿಂತ ಸಣ್ಣವರಿಗೆ ಅವ್ರಿಗೆ ಹೇಳೋಕೆ ಬರಲ್ಲ. ನೀವು ಪೊಲೀಸ್ ತರ ಅಥವಾ ನಾರ್ಮಲ್ ಡಾಕ್ಟರ್ ತರ ಕ್ವಶನ್ ಮಾಡೋರು ಏನು ಹೇಳಲ್ಲ. ಅವ್ರನ್ನ ಅಡ್ಮಿಟ್ ಮಾಡಿ ಏನ್ ಆಗ್ತಾ ಇದೆ, ಹೇಗ್ ಬಿಹೇವ್ ಮಾಡ್ತಾ ಇದೆ, ಏನೇನ್ ವರ್ತನೆ ಇದೆ, ಇದನ್ನೆಲ್ಲ ನೋಡಿ ಟ್ರೀಟ್ಮೆಂಟ್ ಕೊಡ್ಬೇಕು. ಹಾಗಾಗಿ ಕೆಲವೊಮ್ಮೆ ಅಡ್ಮಿಷನ್ ಅಗತ್ಯ ಇರುತ್ತೆ, ಮಾಡ್ಲೇಬೇಕಾಗುತ್ತೆ. ಅಂದ್ರೆ ಎಷ್ಟು ದಿನಗಳ ಕಾಲ ಅದು ಹೇಳಲಿಕ್ಕೆ ಆಗುದಿಲ್ಲ. ಕೆಲವೊಮ್ಮೆ 2 ದಿವಸ ಸಾಕು. ನಿನ್ನೆ ಒಂದು ಹುಡುಗಿನ ಅಡ್ಮಿಟ್ ಮಾಡಿದ್ದೇನೆ, ಸ್ಕೂಲ್ಗೆ ಹೋಗಲ್ಲ ಅಂತ. ಅವಳು ಏನು ಅಂತ 2 ದಿವಸಲ್ಲೇ ನಮ್ಗೆ ಡಯಾಗ್ನೋಸಿಸ್ ಗೊತ್ತಾಯ್ತು, ಇವತ್ತು ಡಿಸ್ಚಾರ್ಜ್ ಮಾಡಿದ್ವಿ. ಅಂದ್ರೆ ಕೇವಲ ಸ್ಕೂಲಿಗೆ ಹೋಗಲ್ಲ ಅಂತ? ಅದಕ್ಕೆ ಏನ್ ಕಾರಣ ಅಂತ ಗೊತ್ತಾಯ್ತು ನಮ್ಗೆ. ಅವಳಿಗೆ ಅಲ್ಲಿ ಒಂದು ಟೀಚರ್ ಪ್ರಾಬ್ಲಮ್ ಇದೆ, ಕೆಲವೊಂದು ಒಂದು ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದಾಳೆ. ಇದು ಮುಂಚೆ ಹೇಳ್ತಿರ್ಲಿಲ್ಲ ಅವಳು. ಒಮ್ಮೆ ಅಡ್ಮಿಟ್ ಆಗಿ ಡಿಟೇಲ್ ಆಗಿ ಕೌನ್ಸಿಲಿಂಗ್, ಒಮ್ಮೆ ನಮ್ಮ ಮೇಲೆ ನಂಬಿಕೆ ಬಂದಾಗ ಅವಳು ಇದನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿ, ಆಗ ಡಯಾಗ್ನೋಸಿಸ್ ಆಯ್ತು. ಇವತ್ತು ಕಳಿಸ್ತಾ ಇದ್ವಿ. ಹೋಪ್ಫುಲಿ ಶಿ ವಿಲ್ ಬಿಕಮ್ ಆಲ್ ರೈಟ್ ಸೋನ್. ಸ್ಕೂಲ್ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾರೆ. ಈಗ ಅವರಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತಾ? ಅಂದ್ರೆ ಇದಾದ ನಂತರ? ಹೌದು, ನಾನು ಹೇಳಿದಲ್ಲ, ಕೆಲವೊಮ್ಮೆ 3 months ಬೇಕಾಗ್ಬೋದು. ಬಟ್ ರೆಗ್ಯುಲರ್ ಡಾಕ್ಟರ್ ಹತ್ರ ಫಾಲೋ ಅಪ್ ಬರ್ಬೇಕು. ಇದೊಂದು ನಮ್ ದೊಡ್ಡ ಸಮಸ್ಯೆ.
ಎಷ್ಟೋ ಜನ ಒಮ್ಮೆ ಗುಣ ಆಯ್ತು ಬಿಟ್ಟು ಬಿಡೋದು ಅವರು. ನಮ್ಮ ಸೈಕಿಯಾಟ್ರಲ್ಲಿ ಹಾಗಾಗಲ್ಲ. ಒಂದು ಕೋರ್ಸ್ ಅಂತ ಇರುತ್ತೆ, 1 month 3 months ಸಮ್ಟೈಮ್ಸ್ 6 months, ಅಪರೂಪಕ್ಕೊಮ್ಮೆ 1 year ವರೆ ಹೋಗುತ್ತೆ. ಏನ್ ಗುಣ ಆಗಿರ್ತಾರೆ, ಬಿಟ್ರೆ ಪ್ರಾಬ್ಲಮ್ ಏನಂದ್ರೆ ವಾಪಸ್ ಸಿಂಪ್ಟಮ್ಸ್ ಬರುತ್ತೆ. ಇದು ಅರ್ಥ ಆಗಲ್ಲ ಕೆಲವರಿಗೆ. ಅದಕ್ಕೆ ನಾವು ಹೇಳೋದು, ನೀವು ಕಂಟಿನ್ಯೂ ಮಾಡಿ, ಒಳ್ಳೇದಾಗುತ್ತೆ, ಅದು ಕೋರ್ಸು ಮುಗಿಯುತ್ತೆ. ಈಗ ಮಧ್ಯದಲ್ಲಿ ಬಿಟ್ಟಾಗ ಮತ್ತೆ ಪುನಃ ಚಿಕಿತ್ಸೆ ಬರುವ ಚಾನ್ಸಸ್ ತುಂಬಾ ಹೈ ಇರ್ತದೆ. ಆ ಕೋರ್ಸ್ ಮುಗಿಯೋ ಮುಂಚೆ ಬಿಟ್ರೆ. ಕೋರ್ಸ್ ಆದಂತ ಬಿಟ್ರೆ ತುಂಬಾ ಕಡಿಮೆ ಚಾನ್ಸಸ್. ಈಗ ಟ್ರೀಟ್ಮೆಂಟ್ ನೀವು ಇಲ್ಲಿ ಏನು ಮೆಡಿಸಿನ್ ಎಲ್ಲ ಕೊಟ್ಟಿರ್ತೀರಿ, ಅದಷ್ಟೇ ಮುಂದುವರಿಸಿದ್ರೆ ಸಾಕ, ಅದ್ರೊಂದಿಗೆ ಏನಾದ್ರು? ಇಲ್ಲ, ಅದರೊಟ್ಟಿಗೆ ನಾವು ಕೌನ್ಸಿಲಿಂಗ್ ಒಂದು ಮುಂದುವರಿಸ್ತಾ ಇರ್ಬೇಕು. ಅದು ಹೇಳಿದಿಲ್ಲ, ನಮ್ದು ಮೆಡಿಸಿನ್ ಒಟ್ಟಿಗೆ ಯಾವಾಗ್ಲೂ ಒಂದು ಕೌನ್ಸಿಲಿಂಗ್ ಯಾವಾಗ್ಲೂ ಮಾಡ್ತಾ ಇರ್ಬೇಕು. ನಿಮ್ದು ಆರ್ಥೋಪೆಡಿಕ್ಸ್ ಅಲ್ಲಿ ಮೂಳೆ ಮುರಿದದ್ದು ಕೂಡ್ಲೆ ಮುಗಿಲಿಲ್ಲ, ಅದು ಮೂಳೆ ಫಿಸಿಯೋಥೆರಪಿ ಮಾಡು, ಹಾಗೆ ಅದೇ ರೀತಿ ನಮ್ದು ಇದನ್ನು ಯಾವಾಗ್ಲೂ ಮಾಡ್ಬೇಕು. ಮೆಡಿಸಿನ್ ಜೊತೆಗೆ ಕೌನ್ಸಿಲಿಂಗ್ ಮುಖ್ಯ, ಅಷ್ಟೇ ಮುಖ್ಯ ಕೌನ್ಸಿಲಿಂಗ್. ಅದ್ರೊಂದಿಗೆ ಈಗ ಮಕ್ಕಳು ಓದೋ ಈಗ ಚಟುವಟಿಕೆ, ಯೋಗ ಇರ್ಬೋದು, ಇದೆಲ್ಲ ಯಾವ್ದು? ಅದು ಖಂಡಿತವಾಗಿ ಮಾಡ್ಬೋದು. ಆದ್ರೆ ಇವತ್ತಿನ ಮಕ್ಕಳು ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಕಡಿಮೆ. ಅವ್ರು ಎಲ್ಲಾದ್ರೂ ಅವ್ರು ಆ ಸೈಡಿಗೆ ಇಂಟ್ರೆಸ್ಟ್ ತೋರಿಸಿದ್ರೆ ಖಂಡಿತ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬಹುದು, ಅವ್ರಿಗೆ ಇಂಟ್ರೆಸ್ಟ್ ತೋರಿಸಬಹುದು. ಡಾಕ್ಟರ್, ಈಗ ನಾವು ನೋಡೋದಾದ್ರೆ ಈಗ ಮಕ್ಕಳ ಮಾನಸಿಕ ಅಸ್ವಸ್ಥತೆ ಬಗ್ಗೆ ಸಮಾಜದಲ್ಲಿರುವ ತಪ್ಪು ಕಲ್ಪನೆ, ಈಗ ಹೇಳ್ಬೋದು ನಾವು ಸುಮ್ಮನೆ ಅದಕ್ಕೆ ಮೆಡಿಸಿನ್ ಎಲ್ಲ ಮಾಡ್ಬೇಕು, ಅದೆಲ್ಲ ಆಗುದು ಹೋಗುದಲ್ಲ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ನೋಡಿ, ನಾನು ಆಲ್ರೆಡಿ ಹೇಳಿದ್ದೇನೆ, ಇಷ್ಟವರೆಗೆ ನಾವು ಲಾಸ್ಟ್ half an hour ಇಂದ 1 hour ಇಂದ ಹೇಳ್ತಾ ಇದ್ದೀನಿ. ಎಷ್ಟೊಂದು ಮಕ್ಕಳ ಪ್ರಾಬ್ಲಮ್ಸ್, ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಅವ್ರ ಮೆಂಟಲ್ ಇಲ್ನೆಸ್ ಗೆ ಸೊಲ್ಯೂಷನ್ ಇದೆ, ಟ್ರೀಟ್ಮೆಂಟ್ ಇದೆ. ಎಸ್, ವೆರಿ ಫ್ಯೂ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಕ್ಯೂರ್ ಇಲ್ಲ, ಟ್ರೀಟ್ಮೆಂಟ್ ಇದೆ. ನಾನು ಟ್ರೀಟ್ಮೆಂಟ್ ಇಲ್ಲ ಅಂತ ಯಾವತ್ತೂ ಹೇಳಲ್ಲ. ಕ್ಯೂರ್ ಇದೆ, ಸಾರಿ, ಟ್ರೀಟ್ಮೆಂಟ್ ಇದೆ, ಕ್ಯೂರ್ ಇಲ್ಲ ಅಂತ. ಕಂಟಿನ್ಯೂ. ಕೆಲವು ಮನ್ಸಲ್ಲಿ ಏನಂದ್ರೆ, ನನ್ಗೆ ಗೊತ್ತಿದ್ದವ್ರೆ ಕೆಲವು ಪೇಷಂಟ್ ಹೇಳ್ತಾರೆ, ಇದು ಗುಣ ಆಗಲ್ಲ, ಮಕ್ಕಳಿಗೆ ಬಂದಿದೆ, ಇನ್ನೆಲ್ಲಿ ಗುಣ ಆಗುತ್ತೆ ಅಂತ. ನಾನು ಆಗ ಅವ್ರಿಗೆ ಕರೆದೆ, ಸೈಕೋ ಎಜುಕೇಶನ್ ಮಾಡ್ತೇನೆ, ಇದಕ್ಕೆ ಟ್ರೀಟ್ಮೆಂಟ್ ಇದೆ, ತಗೊಳ್ಳಿ. ನಾನು ಮುಂಚೆ ಹಾಗೆ ಆಗ್ತಾನಂತ ಹೇಳಲ್ಲ, ಆದ್ರೆ ಮುಂಚೆಗಿಂತ ಎಷ್ಟೋ ಉತ್ತಮ ಆಗುತ್ತೆ ಅಂತ ಕಂಡೀಷನ್ ಅಂತ ಹೇಳ್ತೀವಿ. ಮೆಡಿಸಿನ್ ಮಾಡಿದ ನಂತರ ಕೌನ್ಸಿಲಿಂಗ್ ನೊಂದಿಗೆ ತುಂಬಾ ಇಂಪ್ರೂವ್ ಆಗುತ್ತೆ, ಕಂಡೀಷನ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀವಿ. ಡಾಕ್ಟರ್, ಇದರ ಬಗ್ಗೆ ನೀವು ಶಿಕ್ಷಕರಿಗೆ ಮತ್ತು ಪ್ರಮುಖವಾಗಿ ಪೋಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ನಾನು ಕೆಲವೊಂದು ಪಾಯಿಂಟ್ಸ್ ಆಗ್ಲೇ ಹೇಳಿದ್ದೇನೆ. ಆದ್ರೆ ವೆರಿ ಇಂಪಾರ್ಟೆಂಟ್ ಈಸ್, ಆದಷ್ಟು ಬೇಗ ನೀವು ಯಾವ್ದಾದ್ರು ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ ಕಂಡು ಬಂದಲ್ಲಿ ನಿಯರೆಸ್ಟ್ ಸೈಕ್ಯಾಟ್ರಿಸ್ಟ್ಗೆ, ಟೀಚರ್ ಇರ್ಲಿ, ಫ್ರೆಂಡ್ ಇರ್ಲಿ, ಅಪ್ಪ ಅಮ್ಮ ಯಾರೇ ಮನೆಯವರಿರ್ಲಿ, ಯಾರೇ ಇರ್ಲಿ, ಅಜ್ಜ ಅಜ್ಜಿನೂ ಇರ್ಬೋದು, ಈ ಯಾವುದೇ ಲಕ್ಷಣಗಳು ಕಂಡು ನಿರ್ಲಕ್ಷ್ಯ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ಇದಕ್ಕೇನೋ ಸೊಲ್ಯೂಷನ್ ಇದೆ, ಆದಷ್ಟು ಬೇಗ ಸೈಕ್ಯಾಟ್ರಿಸ್ಟ್ ತೋರಿಸಿ ಅದಕ್ಕೆ ಸಲಹೆ ತಕೊಂಡು ಟ್ರೀಟ್ಮೆಂಟ್ ತಗೊಳ್ಬೇಕು. ಇದೇ ನನ್ನ ಇದು ಸಂದೇಶ ಪೋಷಕರು ಮತ್ತೆ ಶಿಕ್ಷಕರಿಗೆ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದರೊಂದಿಗೆ ಸರ್, ಸರ್ಕಾರ ಮತ್ತು ಶಿಕ್ಷಣ ಸಂಸ್ಥೆಗಳು ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಂಡ್ರೆ ಉತ್ತಮ ಅಂತ ನಿಮ್ಮ ಪ್ರಕಾರ? ಅದೇ, ಸರ್ಕಾರ ನೋಡಿ, ತುಂಬಾ ಎಜುಕೇಶನಲ್ ಪ್ರೋಗ್ರಾಮ್ ಮಾಡಬೇಕು, ಟೀಚರ್ಸಿಗೆ ಟ್ರೈನಿಂಗ್ ಮಾಡ್ಬೇಕು, ಇದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ. ಮತ್ತೆ ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಥೆರಪಿ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಆಟಿಸಮ್ ಮಕ್ಕಳಿಗೆ. ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ಬೇಕು. ಮತ್ತೆ ಸ್ಪೆಷಲ್ ಸ್ಕೂಲ್ಸ್ ತುಂಬಾ ಮಾಡ್ಬೇಕಂತ ನನ್ನೊಂದು, ತುಂಬಾ ಕಡಿಮೆ ಇದೆ, ಅದೊಂದು ಗವರ್ಮೆಂಟ್ ಪಬ್ಲಿಕ್, ವೆದರ್ ಇಟ್ ಇಸ್ ಗವರ್ಮೆಂಟ್ ಆರ್ ಪಬ್ಲಿಕ್, ತುಂಬಾ ಮಾಡ್ಬೇಕು. ಈ ಮಕ್ಕಳಿಗೆ ಅದು ಅಗತ್ಯ ಇದೆ, ಆದ್ರಿಂದ ಅದು ತುಂಬಾ ಹೆಲ್ಪ್ ಆಗುತ್ತೆ, ಸ್ಪೆಷಲ್ ಎಜುಕೇಟಿಂಗ್ ಸ್ಕೂಲ್ ಅಂತ. ಡಾಕ್ಟರ್, ಈಗ ಈ ಬಾಲ್ಯಾವಸ್ಥೆಯ ಮಾನಸಿಕ ಅಸ್ವಸ್ಥತೆ ಬಗ್ಗೆ ಸಾರ್ವಜನಿಕರಿಗೆ ನೀವು ನೀಡುವಂತಹ ಸಂದೇಶ ಕೊನೆಯದಾಗಿ? ಅದೇ, ಇದರಲ್ಲಿ 3 ಥಿಂಗ್ಸ್ ಇದೆ. ಒಂದು ಲವ್ ಅಂತ ಹೇಳ್ತೀನಿ ನಾನು. ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಅವರನ್ನು ಎಷ್ಟಾಗ್ತದೆ ಅವರನ್ನು ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕು, ಆದಷ್ಟು ಲವ್ ಅಂಡ್ ಅಫೆಕ್ಷನ್ ಅಲ್ಲಿ, ಕೇರ್ ಅಲ್ಲಿ ಇಟ್ಕೋಬೇಕು. ಸೆಕೆಂಡ್ ಅಂತ ಹೇಳೋದು ಡಿಸಿಪ್ಲಿನ್ ಅನ್ನು ಸಣ್ಣ ಏಜ್ ಅಲ್ಲೇ ಕಲಿಸ್ಬೇಕು. ಅಂದ್ರೆ ಅವರನ್ನು ಬೆಳಿಗ್ಗೆ ಏಳುದಾಗ್ಲಿ, ಫುಡ್ ತಗೊಳ್ಳೋದಾಗ್ಲಿ, ಓದುದಾಗ್ಲಿ, ಆಟ ಆಡುವಾಗ ಬರೀ ಇಂಡೋರ್ ಅಲ್ಲ, ಹೊರಗೂ ಆಡುದು, ಇದೆಲ್ಲ ಒಂದು ಡಿಸಿಪ್ಲಿನ್ ಕಲಿಸ್ಬೇಕು ಮಕ್ಳಿಗೆ, ಸಣ್ಣ ಏಜಿಂದಾನೇ ಕಲಿಸ್ಬೇಕು. ಇನ್ನೊಂದು ಥರ್ಡ್ ಒನ್ ನಾನು ಹೇಳುದು ರೋಲ್ ಮಾಡೆಲಿಂಗ್. ಮಕ್ಕಳು ಏನಂದ್ರೆ ಅಪ್ಪ ಅಮ್ಮನಿಂದನೇ ಎಷ್ಟೊಂದು ಕಲಿತಾರೆ. ಅಪ್ಪನೇ ಸ್ಮೋಕ್ ಮಾಡಿ ಮಕ್ಕಳು ಏನ್ ಕಲಿತಾರೆ ಅದನ್ನೇ ಕಲಿಯುದಲ್ವಾ. ಅದಕ್ಕೆ ರೋಲ್ ಮಾಡೆಲಿಂಗ್, ನೀವು ಏನ್ ಮಕ್ಕಳಿಗೆ ಕಲಿಸ್ಬೇಕೋ ಅದನ್ನ ನೀವು ಮಾಡಿ ತೋರಿಸ್ಬೇಕು, ಆಗ ಮಕ್ಕಳು ಅದನ್ನ ಆಟೋಮೆಟಿಕ್ಲಿ ಅಡಾಪ್ಟ್ ಮಾಡ್ತಾರೆ. ಇದೊಂದು 3 ತರ ಸಂದೇಶ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಕೊನೆಯದಾಗಿ. ಡಾಕ್ಟರ್, ಇಷ್ಟೊತ್ತು ಬಾಲ್ಯಾವಸ್ಥೆಯ ಮಕ್ಕಳ ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನ ವೀಕ್ಷಕರಿಗೆ ತಿಳಿಸಿಕೊಟ್ರಿ. ನಿಮ್ಮ ಸಮಯ ಇಷ್ಟೊತ್ತು ಮೀಸಲಿಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.
ಪ್ರಿಯ ವೀಕ್ಷಕರೇ, ಮಕ್ಕಳ ದೈಹಿಕ ಆರೋಗ್ಯ ಎಷ್ಟು ಮುಖ್ಯವೋ ಅವರ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ನಿಮ್ಮ ಮಕ್ಕಳ ವರ್ತನೆಗಳಲ್ಲಿ, ಕಲಿಕೆಯಲ್ಲಿ ಅಥವಾ ಚಟುವಟಿಕೆಗಳಲ್ಲಿ, ಭಾವನೆಗಳಲ್ಲಿ ಬದಲಾವಣೆಗಳನ್ನು ಕಂಡು ಬಂದರೆ ತಕ್ಷಣ ತಜ್ಞ ವೈದ್ಯರ ಸಲಹೆಯನ್ನ ಪಡೆಯಿರಿ. ಇದಾಗಿತ್ತು ಮಹೇಶ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಾಹಿನಿ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಚಾನಲ್ ಯು. ನಮಸ್ಕಾರ. ನಿಮ್ಮ ಪೈಲ್ಸ್ ತಾನಾಗಿಯೇ ವಾಸಿಯಾಗ್ಲು ಕಾಯ್ಬೇಡಿ. ಲೇಸರ್ ಸರ್ಜರಿ ಮಾಡಿಸ್ಕೊಂಡು ನಿಮ್ಮ ಸಾಮಾನ್ಯ ಆರೋಗ್ಯಕರ ಜೀವನಕ್ಕೆ ಹಿಂತಿರುಗಿ. ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸೆ ಅಂದ್ರೆ 2 ವಾರಗಳ ಕಾಲ ನನ್ನ ದಿಂಬೆಲ್ಲಿದೆ ಅಂತ ಕೇಳೋದು. ಲೇಸರ್ ಶಸ್ತ್ರಚಿಕಿತ್ಸೆಯೇ ಮರುದಿನವೇ ದಿನಸಿ ಅಂಗಡಿಗೆ ಓಡಾಟ, ಬ್ಯಾಂಡೇಜ್ಗೆ ವಿದಾಯ ಹೇಳಿ. ನಾನ್ ಮೊದಲು ಆಟೋದಲ್ಲಿ ಸರಿಯಾಗಿ ಬ್ರಹ್ಮಾವರದವರೆಗೆ ಪ್ರಯಾಣಿಸಲಾಗ್ತಿರ್ಲಿಲ್ಲ ಪೈಲ್ಸ್ ನೋವಿನಿಂದ. ಲೇಸರ್ ಸರ್ಜರಿ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸಿತು. ನನ್ಗೆ ಹಿಂದೆ ಮನೆಯಲ್ಲಿ ಸರಿಯಾಗಿ ನಿಲ್ಲಾಗ್ತಿರ್ಲಿಲ್ಲ, ವೆರಿಕೋಸ್ ವೇನ್ಸ್ ಕಾರಣದಿಂದ. ಲೇಸರ್ ಸರ್ಜರಿಯಿಂದ ಈಗ ಪೂರ್ತಿಯಾಗಿ ಗುಣಮುಖಳಾಗಿದ್ದೇನೆ. ನಿಮ್ಮ ವೆರಿಕೋಸ್ ವೈನ್ಸ್ ಮತ್ತು ಪೈಲ್ಸ್ ತೊಂದರೆಗೆ ಲೇಸರ್ ಸರ್ಜರಿ ಮೂಲಕ ಚಿಕಿತ್ಸೆ ಪಡೆಯಿರಿ. ಡಾಕ್ಟರ್ ಕೀರ್ತನ್ ಉಪಾಧ್ಯಾಯ ಅವರಿಂದ 500ಕ್ಕೂ ಹೆಚ್ಚು ಲೇಸರ್ ಸರ್ಜರಿಗಳ ಅನುಭವದೊಂದಿಗೆ ಮಹೇಶ್ ಆಸ್ಪತ್ರೆಯಲ್ಲಿ